ಬೆಳಗಿನ ತಿಂಡಿಗಾಗಲಿ, ಮಧ್ಯಾಹ್ನದ ಲಂಚ್‌ಗಾಗಲಿ, ಸಂಜೆ ಸ್ನ್ಯಾಕ್ಸ್‌ಗಾಗಲಿ, ನೈಟ್ ಡಿನ್ನರ್‌ಗಾಗಲಿ ಯಾವಾಗ ಬೇಕಂದ್ರೂ ಈ ಈಸಿ ಆ್ಯಂಡ್ ಹೆಲ್ತಿ ರೆಸಿಪಿ ಮಾಡ್ಕೊಬಿಡ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಆ್ಯಂಡ್ ಡಯಟ್ ಫ್ರೆಂಡ್ಲಿ ಕೂಡ. ಹಾಗಾದರೆ ಈ ಇನ್ಸ್ಟೆಂಟ್ ಆಲೂ ಪನ್ನೀರ್ ಪರೋಟ ಹೇಗೆ ಮಾಡಿದೆ ಅಂತ ನೋಡೋಣವಾ? ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಕಿಚನ್. ಮೊದಲಿಗೆ ನಾನಿಲ್ಲಿ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಮೈದಾ ಹಿಟ್ಟನ್ನ ಕೂಡ ತಗೊಳ್ಬೋದು. ಮೈದಾ ಹಿಟ್ಟು ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ ಅಂತ ನಾನಿಲ್ಲಿ ತಗೊಳ್ಳೋಕೆ ಹೋಗಿಲ್ಲ. ನೆಕ್ಸ್ಟು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಇದು ಆಪ್ಷನಲ್. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಈ ಥರ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಹಾಕ್ಕೊಳ್ತಿದ್ದೀನಿ. ಈಗ ನೀಟಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು. ಸುಡ್ತಿರುತ್ತೆ, ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಕೈಯಲ್ಲೇ ಮುಟ್ಟೋಷ್ಟು ಬೆಚ್ಚಗಿದೆ. ಈಗ ಕೈಯಲ್ಲೇ ನೀಟಾಗಿ ಒಂದು ಗಂಟುಗಳಿಲ್ದಾಗೆ ನೀಟಾಗಿ ಕಲಿಸ್ಕೊಳ್ತಿದ್ದೀನಿ. ಈಗ ನೋಡಿ ಸ್ವಲ್ಪ ಸ್ವಲ್ಪ ಅಷ್ಟೇ ನೀರನ್ನ ಸೇರಿಸ್ಕೊಂಡು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಸೇಮ್ ಪೂರಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ಇದನ್ನು ಸ್ವಲ್ಪ ಸ್ವಲ್ಪ ನೀರಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ಆಗಿಬಿಟ್ರೆ ಒಂದು ತೆಳ್ಳಗಾಗ್ಬಿಡುತ್ತೆ, ಆಮೇಲೆ ಪರೋಟ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ ನಾನಿಲ್ಲಿ ಕಲಿಸ್ಕೊಳ್ತಿದ್ದೀನಲ್ಲ, ಹೀಗೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಪರ್ಫೆಕ್ಟಾಗಿ ಕಲಿಸ್ಕೊಂಡಿದ್ದೀನಿ. ತೀರಾ ತೆಳ್ಳಗೂ ಆಗಿಲ್ಲ, ತೀರಾ ಗಟ್ಟಿಗೂ ಆಗಿಲ್ಲ. ಈಗ ಪೂರಿ ಹಿಟ್ಟಿನ ಹದ ಹೇಗಿರುತ್ತಲ್ಲ ಅಷ್ಟು ಕಲಿಸ್ಕೊಂಡಿದ್ದೀನಿ. ಈಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇನ್ನೊಂದು 30 ಸೆಕೆಂಡ್ಸ್ ನೀಟಾಗಿ ಕೈಯಲ್ಲೇ ಒತ್ತಿ ಒತ್ತಿ ಕಲಿಸ್ಕೋಬೇಕು. ಅದು ಒಂದು ಸ್ವಲ್ಪ ಸಾಫ್ಟ್ ಆಗೋಷ್ಟು ನೀಟಾಗಿ ಈ ಥರ ನೋಡಿ ಪ್ರೆಸ್ ಮಾಡ್ತಿದ್ದೀನಲ್ಲ, ಈ ಥರ ಒಂದು 30 ಸೆಕೆಂಡ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು. ಯಾಕಂದರೆ ಪರೋಟ ಸಾಫ್ಟಾಗಿ ಬರಬೇಕು ಅಂದರೆ ಈ ಥರ ಕಲಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 30 ಸೆಕೆಂಡ್ಸ್ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ ಒತ್ತಿ ಒತ್ತಿ ಈ ಥರ ಪ್ರೆಸ್ ಮಾಡಿ ಕಲಿಸ್ಕೋಬೇಕು. ಇವಾಗ ಇದಾಗಿದೆ. ಇದನ್ನು ಇವಾಗ ಸೈಡಲ್ಲಿ ತೆಗೆದಿಟ್ಕೊಳ್ತೀನಿ. ಈಗ ಇನ್ನೊಂದು ಸೈಡಲ್ಲಿ ಇದು ನೆನೆಯೋ ಅಷ್ಟೊತ್ತಿಗೆ ಸ್ಟಫಿಂಗ್ ರೆಡಿ ಮಾಡ್ಕೊಂಡು ಬಿಡೋಣ. ನಾನಿಲ್ಲಿ ನೋಡಿ ಒಂದು 200 ಗ್ರಾಮ್ಸಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಇದ್ರ ಜೊತೆ ನಾನು ಆಲೂಗೆಡ್ಡೆ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಬರೀ ಪನ್ನೀರ್ ಕೂಡ ತೊಗೊಳ್ಬೋದು. ನೀವು ಡಯಟ್ ಮಾಡೋರಾದರೆ ಆಲೂಗೆಡ್ಡೆ ಡಯಟಲ್ಲಿ ಅಷ್ಟು ಯೂಸ್ ಮಾಡಲ್ಲ, ಸೊ ನೀವು ಬರೀ ಪನ್ನೀರಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು. ನೋಡಿ ಪನ್ನೀರ್ ತುರಿದು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು 2 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ, ಅದನ್ನು ಅಷ್ಟೇ ಈ ಥರ ತುರ್ಕೊಂಡು ಸೈಡಲ್ಲಿ ಇಟ್ಕೊಳ್ತಿದ್ದೀನಿ. ನೆಕ್ಸ್ಟ್ ಸ್ಟಫಿಂಗ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಯಿಸಿರೋ ಆಲೂಗೆಡ್ಡೆ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ತುರ್ಕೊಂಡಿರೋ ಪನ್ನೀರ್ನು ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನೆಕ್ಸ್ಟು ಇದಕ್ಕೆ 1 ಟೀ ಸ್ಪೂನ್ ಅಷ್ಟೇ ಅಚ್ಕಾರದ ಪುಡಿ ಯೂಸ್ ಮಾಡ್ತಿದ್ದೀನಿ. ಮಕ್ಕಳು ತಿನ್ನಬೇಕಲ್ವ, ಅದಕ್ಕೆ ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ, ನೆಕ್ಸ್ಟು ಒಂದು ಟೀ ಸ್ಪೂನಷ್ಟು ಜೀರಿಗೆ ಪೌಡರು, 1 ಟೀ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೋಡಿ ಒಂದು ಚೂರು ಶುಂಠಿನ ತುರಿದು ಹಾಕ್ಕೊಳ್ತಿದ್ದೀನಿ. ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕ್ಕೊಳ್ತಿದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಕ್ಯಾರೆಟ್ ತುರಿನ ಕೂಡ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಾದ್ರೆ ಇಲ್ಲಿ ಬರೀ ಆಲೂ ಪರೋಟ ಕೂಡ ಇದೇ ಥರ ಮಾಡ್ಕೋಬೋದು, ಇಲ್ಲ ಎಣ್ಣೆಲಿ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು. ಅದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ ಅದು ಹೇಗೆ ಮಾಡೋದು ಅಂತ. ಆ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬರೀ ಆಲೂಲು ಮಾಡ್ಕೋಬೋದು, ಇಲ್ಲ ಪನ್ನೀರಲ್ಲಿ ಕೂಡ ಮಾಡ್ಕೋಬೋದು ಈ ಪರೋಟನ. ಮತ್ತು ಮಿಕ್ಸ್ಡ್ ವೆಜಿಟೇಬಲ್ಸಲ್ಲಿ ಕೂಡ ಮಾಡ್ಕೋಬೋದು. ಮಕ್ಕಳು ಎಷ್ಟೊಂದು ಜನ ಮಕ್ಕಳು ತರಕಾರಿ ತಿನ್ನಲ್ವಲ್ಲ, ಅವ್ರಿಗೆ ಆ ಥರನೂ ಮಾಡ್ಕೊಡ್ಬೋದು. ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಪರೋಟ ಮಾಡ್ಕೊಳ್ಳೋಣ. ನೋಡಿ ಒಂದು ಚಪಾತಿ ಹಿಟ್ಟಿನ ಸೈಜ್ಗಿಂತನೂ ಒಂದು ಹಾಫ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅಲ್ಲಿಗೆ 1.5 ಚಪಾತಿ ಹಿಟ್ಟಷ್ಟು ತೊಗೊಂಡಿದ್ದೀನಿ. ಯಾಕಂದರೆ ಆಮೇಲೆ ಎಕ್ಸ್ಟ್ರಾ ಏನು ಹಿಟ್ಟಿದೆ ಅದನ್ನು ನಾವು ಇದರಲ್ಲಿ ತೆಕ್ಕೊಳ್ತೀವಿ, ಅದಕ್ಕೆ ಅಂತಲೇ 1.5 ಚಪಾತಿ ಹಿಟ್ಟಷ್ಟು ಆಗೋಷ್ಟು ಈ ಥರ ದಪ್ಪದಾಗೆ ತೊಗೊಂಡಿದ್ದೀನಿ. ನೋಡಿ ಈ ಥರ ನೀಟಾಗಿ ನಾನು ಲಟ್ಟಿಸ್ಕೊಳ್ತಿದ್ದೀನಿ. ಒಂದು ಚಿಕ್ಕ ಚಪಾತಿ ಸೈಜಷ್ಟು ಇದನ್ನು ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಆಮೇಲೆ ನಾವು ಇದ್ರ ಮಧ್ಯೆ ಸ್ಟಫಿಂಗ್ ಇಡಬೇಕಾಗುತ್ತೆ. ಇವಾಗ ಇದ್ರ ಮಧ್ಯೆ ಸ್ಟಫಿಂಗ್ನ ಇಟ್ಕೊಳ್ತಿದ್ದೀನಿ. ನೋಡಿ ಸ್ವಲ್ಪನೇ ಇಟ್ಕೋಬೇಕು, ತುಂಬ ಜಾಸ್ತಿ ಆದರೆ ಲಟ್ಸೋಕೆ ಆಗಲ್ಲ, ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ನೋಡಿ ಇಷ್ಟು ಇಟ್ಕೊಳ್ತಿದ್ದೀನಿ, ಇದು ಸಾಕಾಗುತ್ತೆ. ಇದು ಕೂಡ ಜಾಸ್ತಿನೇ ಆಯಿತು. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಎಲ್ಲ ಕಡೆ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟೇನಿದೆ ಅದನ್ನು ತೆಕ್ಕೊಳ್ಬೇಕು. ಈ ಥರ ನೀಟಾಗಿ ರೌಂಡಾಗಿ ಮಾಡ್ಕೋಬೇಕು. ನೋಡಿ ಹಿಂಗೆ ಕೈಯಲ್ಲೇ ಒಂದ್ಸಲ ತಟ್ಕೊಂಡು ಒಂದು ಸ್ವಲ್ಪ ಹಿಟ್ಟಾಕಿ ನೀಟಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಎಡ್ಜಸ್ಸು ಬೇಗ ಬಿಡ್ಕೊಬಿಡುತ್ತೆ, ಯಾಕಂದರೆ ಒಳಗಡೆ ಸ್ಟಫಿಂಗ್ ಇರುತ್ತಲ್ಲ. ನೋಡ್ಕೊಂಡು ನಿಧಾನಕ್ಕೇ ಈ ಥರ ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ ಸ್ವಲ್ಪ ಸ್ವಲ್ಪನೇ ಅದು ಎಡ್ಜಸ್ ಎಲ್ಲ ಕ್ರ್ಯಾಕ್ ಬಿಡ್ತಿದೆ, ಆದರೂ ಓಕೆ. ನಿಧಾನಕ್ಕೆ ಸೈಡ್ಸ್ ಈವನ್ ಆಗಿ ಬರೋ ಹಾಗೆ ನೀಟಾಗಿ ಲಟ್ಟಿಸ್ಕೊಳ್ಳಿ. ಇದು ಒಂದು ಸ್ವಲ್ಪ ದಪ್ಪನೇ ಇರುತ್ತೆ, ತೀರಾ
ಚಪಾತಿಯಷ್ಟು ತೆಳುವಾಗಿ ನೀವು ಲಟ್ಸೋಕ್ಕಾಗಲ್ಲ ಮಧ್ಯದಲ್ಲಿ ಸ್ಟಫಿಂಗ್ ಇರೋದ್ರಿಂದ. ಆದರೂ ಓಕೆ ನೋಡಿ ಈ ಥರ ನೀಟಾಗಿ ಎಡ್ಜಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈ ಥರ ನೀಟಾಗಿ ಲಟ್ಟಿಸ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನೀವು ಒಂದು ಪ್ಲೇಟ್ ಇಟ್ಬಿಟ್ಟು ಈ ಥರ ಏನು ಹೇಳಿ ಒಂದು ಪ್ಲೇಟ್ ಇಟ್ಟು ಶೇಪ್ ಬೇಕಾದ್ರೂ ಮಾಡ್ಕೊಳ್ಬೋದು. ಈ ಥರ ನೀಟಾಗಿ ಲಟ್ಟಿಸ್ಕೊಳ್ತಿದ್ದೀನಿ ನೋಡಿ. ನಾನೇನು ಇದನ್ನು ಶೇಪ್ ಏನು ಮಾಡೋಕ್ಕೆ ಹೋಗ್ತಿಲ್ಲ, ಹೀಗೇ ಬೇಯಿಸ್ಕೊಳ್ತೀನಿ. ಈಗ ಒಂದು ತವಾನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತಳಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು, ಚೆನ್ನಾಗಿ ಬೇಯ್ಕೋಬೇಕಲ್ವ. ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ ಮಧ್ಯೆ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೀಟಾಗಿ ಬೇಯಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಇದು ನೀಟಾಗಿ ಬೇಯಲ್ಲ, ಹಸಿ ಹಸಿ ಆಗಿಬಿಡುತ್ತೆ. ನೋಡಿ ಇದರಲ್ಲಿ ನಾನೇನು ಶೇಪ್ ಮಾಡಿಲ್ಲ, ಹೇಗಿತ್ತೋ ಪರೋಟ ಹಾಗೆ ಬೇಯಿಸ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪರೋಟ ಅಂತ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಯಾವತ್ತೂ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ನಾನು ಒಂದು ಸೈಡ್ ಇದು ಆಗಿದೆ, ಇನ್ನೊಂದು ಸೈಡ್ ಹಿಂಗೆ ತಿರುವಾಕಿ ಬೇಯಿಸ್ಕೊಳ್ತಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ನೀವು ನೋಡ್ತಿರ್ಬೋದು. ಅದು ವೈಟ್ ಇರೋದು ಹಿಟ್ಟು ಅಷ್ಟೇ. ಅಲ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಬೇಯಿಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಇದೊಂದು 2 ನಿಮಿಷನಾದ್ರು ನೀಟಾಗಿ ಬೇಯಿಸ್ಕೊಳ್ಳಿ. ಒಳಗಡೆ ಇರೋ ಸ್ಟಫಿಂಗ್ ಎಲ್ಲನೂ ಬೇಯ್ಕೋಬೇಕಲ್ವ, ಯಾಕಂದರೆ ನಾವು ಹಸಿದೇ ಹಾಕಿದ್ದೀವಿ, ಎಣ್ಣೆಲಿ ಫ್ರೈ ಮಾಡಿ ಏನೂ ಹಾಕಿಲ್ವಲ್ಲ, ಇದರಲ್ಲೇ ಇದು ಬೇಯ್ಕೊಳ್ಳುತ್ತೆ. 2 ಸೈಡ್ ನೀಟಾಗಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಅದರೊಳಗಿರೋ ಪನ್ನೀರು ಆಲೂಗೆಡ್ಡೆ ಎಲ್ಲ ನೀಟಾಗಿ ಬೇಯ್ಕೊಳ್ಳುತ್ತೆ. ನೋಡಿ 2 ಸೈಡ್ ಬೇಯಿಸ್ಕೊಳ್ತಿದ್ದೀನಿ. ನೀವು ಮೈದಾ ಹಿಟ್ಟಲ್ಲಿ ಮಾಡಿಕೊಂಡ್ರೆ ಈ ಥರ ಕ್ರ್ಯಾಕ್ಗಳು ಕೂಡ ಬರಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಬಟ್ ಮೈದಾ ಹಿಟ್ಟೇನೋ ಟೇಸ್ಟ್ ವೈಸ್ ಓಕೆ ಚೆನ್ನಾಗಿರುತ್ತೆ, ಬಟ್ ಹೆಲ್ತಿಗೆ ಒಳ್ಳೇದಲ್ಲ ಅಂತ ನಾನು ಅಷ್ಟು ಮೈದಾ ಯೂಸ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ, ಮಕ್ಳಿಗೆ ಕೊಡೋದಲ್ವ. ಸೊ ಅದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಇನ್ನೊಂದು ಪರೋಟನೂ ಇದೇ ಥರ ಮಾಡ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ಬಟ್ ಇದೊಂದು ಶೇಪ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಬಟ್ ವಿಡಿಯೋ ರೆಕಾರ್ಡ್ ಆಗಿಲ್ಲ ಇದು, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ನೀಟಾಗಿ ಒಂದು ತಟ್ಟೆ, ಊಟ ಮಾಡೋ ತಟ್ಟೆ ಏನು ಬರುತ್ತೆ ಈ ಥರ ಒಂದು ಪರೋಟ ಲಟ್ಟಿಸ್ಕೊಂಡ್ಬಿಟ್ಟು ತಟ್ಟೆನ ಹಿಂಗೆ ಉಲ್ಟಾ ಹಾಕ್ಬಿಟ್ರೆ ಸಾಕು. ಆರಾಮಾಗಿ ಇನ್ನೇನು ಎಡ್ಜಸ್ ಎಲ್ಲ ತೆಗೀರಿ, ಅವಾಗ ನೀಟಾಗಿ ಈ ಥರ ರೌಂಡಾಗಿರೋ ಪರೋಟ ಸಿಗುತ್ತೆ. ಇನ್ನೇನು ಇದು ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಈಗ ನೀಟಾಗಿ 2 ಕಡೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ತಿದ್ದೀನಿ ನೋಡಿ. ಈಗ ಇದು ರೆಡಿ ಇದೆ. ನೀವು ಪರೋಟ ಜೊತೆ ಕಾಂಬಿನೇಷನ್ ಆಗಿ ಏನು ಬೇಕಾದ್ರೂ ತೊಗೊಬೋದು. ಏನೂ ಇಲ್ಲ ಅಂದರೆ ಆರಾಮಾಗಿ ಮೊಸರು ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮೇಲೆ ಬೆಣ್ಣೆ ಅಥವಾ ತುಪ್ಪ ಹಾಕೊಂಡು ತಿನ್ನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಚೆನ್ನಾಗಿರುತ್ತೆ, ಪ್ಲೀಸ್ ಲೈಕ್ ಮಾಡಿ. ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.